ಅಂದು ರಾತ್ರಿ ವಾರಣಾಸಿಯಿಂದ ದೆಹಲಿಗೆ ಹೊರಟಿದ್ದ ರೈಲು ನಿಧಾನವಾಗಿ ತನ್ನ ಪ್ರಯಾಣವನ್ನು ಆರಂಭಿಸಿತು. ಸ್ವಲ್ಪ ಸಮಯದ ನಂತರ ರೈಲಿನಲ್ಲಿ ದೀಪಗಳು ಆರಿಹೋದವು ಮತ್ತು ಎಲ್ಲರೂ ನಿದ್ದೆಗೆ ಜಾರಿದರು. ರೈಲು ಹಳಿಗಳ ಶಬ್ದ, ರೈಲು ಪೆಟ್ಟಿಗೆಗಳ ಅಲುಗಾಡುವಿಕೆ ಮತ್ತು ಮಧ್ಯಮಧ್ಯದಲ್ಲಿ ಕೇಳಿಬರುತ್ತಿದ್ದ ರೈಲಿನ ಕೂಗನ್ನು ಹೊರತುಪಡಿಸಿ ಉಳಿದಂತೆ ಎಲ್ಲವೂ ನಿಶ್ಶಬ್ದವಾಗಿತ್ತು. ಎಲ್ಲರಿಗೂ ಆಳವಾದ ನಿದ್ದೆ ಹತ್ತಿತ್ತು. ಆದರೆ ಅದೇ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ ಒಬ್ಬ ಯುವತಿಗೆ ಮಾತ್ರ ಆ ಪ್ರಯಾಣವು ಒಂದು ಕೆಟ್ಟ ಕನಸಾಗಿ ಪೀಡೆಕಲ್ಲಾಗಿ ಬದಲಾಯಿತು. ಆ ಕರಾಳ ರಾತ್ರಿಯಲ್ಲಿ ಅವಳು ಅನುಭವಿಸಿದ ಹಿಂಸೆಗಿಂತ ಮರಣವೇ ಮೇಲು ಎನಿಸುವಂತಿತ್ತು. ಆಕೆ 22 ವರ್ಷದ ಅರುಣಿಮಾ ಸಿನ್ಹಾ. ಆಕೆಯಿದ್ದ ರೈಲು ಪೆಟ್ಟಿಗೆಯಲ್ಲಿ 50ಕ್ಕೂ ಹೆಚ್ಚು ಪ್ರಯಾಣಿಕರಿದ್ದರು. ಅವರೆಲ್ಲರೂ ತಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಪ್ರಯಾಣಿಸುತ್ತಿದ್ದರು. ಆದರೆ ಅರುಣಿಮಾ ಮಾತ್ರ ಒಬ್ಬಂಟಿಯಾಗಿ ಪ್ರಯಾಣಿಸುತ್ತಿದ್ದಳು. ಎಲ್ಲರೂ ನಿದ್ದೆಯಲ್ಲಿದ್ದಾಗ ಆ ಕಂಪಾರ್ಟ್ಮೆಂಟ್ಗೆ 4 ಅಪರಿಚಿತರು ನುಗ್ಗಿದರು. ಅವರು ಆ ಪ್ರದೇಶದಲ್ಲಿ ದರೋಡೆ ಮಾಡುವವರಾಗಿದ್ದರು. ಮಲಗಿದ್ದವರನ್ನು ಹೆದರಿಸಿ ಹಣ ಮತ್ತು ಒಡವೆಗಳನ್ನು ದೋಚಲು ಆರಂಭಿಸಿದರು. ಮಲಗಿದ್ದವರನ್ನು ಹೆದರಿಸಿ ಹಣ ಮತ್ತು ಒಡವೆಗಳನ್ನು ದೋಚುತ್ತಿದ್ದ ಆ 4ರ ಕಣ್ಣು ಅರುಣಿಮಾ ಮೇಲೆ ಬಿತ್ತು. ಅವರು ಆಕೆಯ ಕೊರಳಲ್ಲಿದ್ದ ಚಿನ್ನದ ಸರವನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸಿದಾಗ ಅರುಣಿಮಾ ಅದನ್ನು ವಿರೋಧಿಸಿ ಎದುರು ತಿರುಗಿದಳು. ಅರುಣಿಮಾ ಸಿನ್ಹಾ ಅವರ ಕೊರಳಲ್ಲಿದ್ದ ಆ ಸರವು ಅವರ ತಾಯಿ ನೀಡಿದ ಅಮೂಲ್ಯವಾದ ನೆನಪಿನ ಕಾಣಿಕೆಯಾಗಿತ್ತು. ತಾಯಿಯ ಪ್ರೀತಿಯ ಕಾಣಿಕೆಯನ್ನು ಕಾಪಾಡಿಕೊಳ್ಳಲು ಅವಳು ಆ ದರೋಡೆಕೋರರೊಂದಿಗೆ ಧೈರ್ಯದಿಂದ ಹೋರಾಡಿದಳು. ಪ್ರತಿಯೊಬ್ಬರನ್ನೂ ಅತ್ಯಂತ ಚಾಣಾಕ್ಷತನದಿಂದ ಎದುರಿಸಿದಳು. ಆದರೆ ಆ 4 ದರೋಡೆಕೋರರು ಒಟ್ಟಾಗಿ ಸೇರಿ ಅತ್ಯಂತ ರಾಕ್ಷಸೀಯವಾಗಿ ಮಾನವೀಯತೆ ಇಲ್ಲದೆ ವರ್ತಿಸಿದರು. ಸುಮಾರು ಗಂಟೆಗೆ 120 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದ ರೈಲಿನಿಂದ ಆಕೆಯನ್ನು ಹೊರಕ್ಕೆ ಎಸೆದರು. ಆದರೆ ಆ ರೈಲು ಪೆಟ್ಟಿಗೆಯಲ್ಲಿದ್ದ ಉಳಿದ ಪ್ರಯಾಣಿಕರು ಏನು ಮಾಡುತ್ತಿದ್ದರು ಗೊತ್ತಾ? ಒಬ್ಬಂಟಿ ಯುವತಿ ತನ್ನ ಶಕ್ತಿಯ ಮೀರಿ ಆ ದುರುಳರೊಂದಿಗೆ ಹೋರಾಡುತ್ತಿದ್ದರೆ ಉಳಿದವರೆಲ್ಲರೂ ಸುಮ್ಮನೆ ತಮಾಷೆ ನೋಡುತ್ತಿದ್ದರು. ಕೇವಲ 2 ಅಥವಾ 3 ಆಕೆಗೆ ಸಾಥ್ ನೀಡಿದ್ದರೂ ಆ ದರೋಡೆಕೋರರಿಗೆ ಬುದ್ಧಿ ಕಲಿಸಬಹುದಿತ್ತು. ಆ ಪ್ರಯತ್ನದಲ್ಲಿ 1-2 ಏಟುಗಳು ಬಿದ್ದರೂ ಪರವಾಗಿಲ್ಲ. ದರೋಡೆಕೋರರನ್ನು ಹಿಡಿಯಬಹುದಿತ್ತು ಅಥವಾ ಓಡಿಸಬಹುದಿತ್ತು. ಯಾವುದೇ ಸಂಕಷ್ಟ ಎದುರಾದಾಗ ಸಂತ್ರಸ್ತರೇ ಮೊದಲು ಎದುರು ನಿಲ್ಲಬೇಕು. ಅದರಲ್ಲಿ ಪಕ್ಕದಲ್ಲೇ ಇದ್ದ 10 ಜನರು ಕೈಜೋಡಿಸಬೇಕಿತ್ತು. ನಮಗೇಕೆ ಬೇಕು ಈ ಉಸಾಬರಿ ಎಂದು ಸುಮ್ಮನೆ ಇದ್ದರೆ ಪರಿಸ್ಥಿತಿ ಹೀಗೆಯೇ ಇರುತ್ತದೆ. ಇಂದು ಆಕೆಗೆ ನಡೆದ ಘಟನೆ ನಾಳೆ ನಮಗೂ ಸಂಭವಿಸಬಹುದು. ನಮಗೆ ಅದೆಷ್ಟು ಅಭ್ಯಾಸವಾಗಿ ಬಿಟ್ಟಿದೆ ಎಂದರೆ, ಚಲಿಸುತ್ತಿರುವ ರೈಲಿನಲ್ಲಿ ದರೋಡೆ ಮಾಡಲು ಬಂದವರು ಕೇವಲ ದೋಜಿಕೊಂಡು ಹೋಗದೆ ತಮಗೆ ಎದುರು ತಿರುಗಿದಳು ಎಂಬ ದ್ವೇಷದಿಂದ ಒಬ್ಬ ಮನುಷ್ಯನನ್ನು ರೈಲಿನಿಂದ ಹೊರಕ್ಕೆ ಎಸೆಯುತ್ತಾರೆ ಎಂದರೆ ಅದು ಎಷ್ಟು ದೊಡ್ಡ ದೌರ್ಜನ್ಯ! ಇದು ಸಹಪ್ರಯಾಣಿಕರ ಅಸಡ್ಡೆ ಮತ್ತು ನಿರ್ಲಕ್ಷ್ಯವಲ್ಲವೇ? ಇಂತಹ ಘಟನೆಗಳು ಸಮಾಜದ ಸಂವೇದನಾ ಶೂನ್ಯತೆಯನ್ನು ಎತ್ತಿ ತೋರಿಸುತ್ತವೆ. ಈಗ ದರೋಡೆಕೋರರನ್ನು ಎದುರಿಸಿ ಅರುಣಿಮಾ ಸಾಧಿಸಿದ್ದಾದರೂ ಏನು? ಸರವನ್ನೂ ಕಳೆದುಕೊಂಡಳು, ಪ್ರಾಣವನ್ನೂ ಪಣಕ್ಕಿಟ್ಟಳಲ್ಲವೇ ಎಂದು ಕೆಲವರು ಅನ್ನಬಹುದು. ನಮಗೆ ಬೇಕಿರುವುದು ಅದೇನಾ? ಒಂದು ವೇಳೆ ಆ ಅರುಣಿಮಾ ನಮ್ಮ ಮನೆಯ ಹುಡುಗಿಯಾಗಿದ್ದರೆ ನಾವು ಹೀಗೆಯೇ ಪ್ರತಿಕ್ರಿಯಿಸುತ್ತಿದ್ದೆವಾ? ಅದಕ್ಕಾಗಿಯೇ ಅರುಣಿಮಾಗೆ ತನಗೆ ನಡೆದ ಆ ದಾಳಿ ಮತ್ತು ಹಿಂಸೆಗಿಂತ ಮರಣವೇ ಮೇಲು ಎನಿಸಿತ್ತಂತೆ. ಗಂಟೆಗೆ 120 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿರುವ ರೈಲಿನಿಂದ ಹೊರಕ್ಕೆ ಎಸೆಯಲ್ಪಟ್ಟ ಮನುಷ್ಯನ ವೇಗವೂ ಅಷ್ಟೇ ಇರುತ್ತದೆ. ಅಂತಹ ವೇಗದಲ್ಲಿ ಗಾಳಿಯಲ್ಲಿ ತೇಲಿ ನೆಲಕ್ಕೆ ಅಪ್ಪಳಿಸಿದಾಗ ಪ್ರಾಣ ಉಳಿಯುವುದು ಅಸಾಧ್ಯ. ಒಂದು ವೇಳೆ ಬದುಕುಳಿದರೂ ಆದ ಭೀಕರ ಗಾಯಗಳೊಂದಿಗೆ ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎನಿಸುತ್ತದೆ. ಇದಕ್ಕೆ ಇನ್ನೊಂದು ಕಾರಣವೇನೆಂದರೆ, ರೈಲು ಪೆಟ್ಟಿಗೆಯಲ್ಲಿದ್ದ ಸುಮಾರು 50ಕ್ಕೂ ಹೆಚ್ಚು ಪ್ರಯಾಣಿಕರಲ್ಲಿ ಒಬ್ಬರೂ ಆಕೆಯನ್ನು ಕಾಪಾಡಲು ಮುಂದೆ ಬರಲಿಲ್ಲ. ಇಂತಹ ಮನುಷ್ಯರ ಮಧ್ಯೆ ಬದುಕುವುದು ಅಗತ್ಯವೇ ಎಂಬ ಜಿಗುಪ್ಸೆ ಹುಟ್ಟಿ ಸಾಯುವುದೇ ಲೇಸು ಎನಿಸಿಬಿಡುತ್ತದೆ. ದೇಶಾದ್ಯಂತ ಸುದ್ದಿಯಾಗಿದ್ದ ಈ ಘಟನೆ ನಿಮಗೆ ನೆನಪಿರಬಹುದು. ಆ ಪದ್ಮಾವತ್ ಎಕ್ಸ್‌ಪ್ರೆಸ್‌ನಿಂದ 120 ಕಿಲೋಮೀಟರ್ ವೇಗದಲ್ಲಿ ಹೊರಕ್ಕೆ ಎಸೆಯಲ್ಪಟ್ಟ ಅರುಣಿಮಾ ಗಾಳಿಯಲ್ಲಿದ್ದಾಗಲೇ ಪಕ್ಕದ ರೈಲ್ವೆ ಹಳಿಯ ಮೇಲೆ ಅತಿ ವೇಗವಾಗಿ ಬರುತ್ತಿದ್ದ ಮತ್ತೊಂದು ರೈಲು ಆಕೆಗೆ ಬಲವಾಗಿ ಡಿಕ್ಕಿ ಹೊಡೆಯಿತು. ಆ ರೈಲು ಡಿಕ್ಕಿ ಹೊಡೆದ ರಭಸಕ್ಕೆ ಆಕೆ ಅದೇ ಹಳಿಯ ಮೇಲೆ ಬಿದ್ದಳು. ಇದನ್ನು ಕೇಳುತ್ತಿರುವ ನಿಮಗೆ ಆಶ್ಚರ್ಯ ಮತ್ತು ದಿಗಿಲಾಗುತ್ತಿರಬಹುದು ಅಲ್ವೇ? ಆ ಪರಿಸ್ಥಿತಿಯಲ್ಲಿ ಆಕೆಗೆ ಬಾಯಿ ತೆರೆದು ಕಿರುಚುವುದು ಕೂಡ ಅಸಾಧ್ಯವಾಗಿತ್ತು. ಅತಿ ಕಷ್ಟದ ಮೇಲೆ ತನ್ನ ಶರೀರವನ್ನು ಕದಲಿಸಲು ಪ್ರಯತ್ನಿಸಿದಳು. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಕೇವಲ ತಲೆಯನ್ನು ಎತ್ತಿ ತನ್ನ ದೇಹದ ಸ್ಥಿತಿಯನ್ನು ನೋಡಿಕೊಂಡಳು. ಆಕೆ ಎಡಗಾಲಿನ ಮೊಣಕಾಲಿನ ಕೆಳಗಿನ ಭಾಗ ಅವಳಿಗೆ ಕಾಣಿಸುತ್ತಿರಲಿಲ್ಲ ಅಥವಾ ಸ್ಪರ್ಶವೇ ಇರಲಿಲ್ಲ. ಅಂದರೆ ಹಾದು ಹೋದ ಆ ರೈಲಿನ ಚಕ್ರಗಳ ಕೆಳಗೆ ಸಿಕ್ಕಿ ಆ ಕಾಲು ನುಜ್ಜುಗುಜ್ಜಾಗಿರಬಹುದು ಎಂದು ಅವಳು ಅಂದುಕೊಂಡಳು. ಮನುಷ್ಯರ ನಡತೆಯನ್ನು ವಿವರಿಸಲು ಮತ್ತು ಆ ಸಮಯದಲ್ಲಿ ಅರುಣಿಮಾ ಅನುಭವಿಸಿದ ಮಾನಸಿಕ ಸ್ಥಿತಿಯನ್ನು ಈಗ ನಾವು ಊಹಿಸಲು ಕೂಡ ಸಾಧ್ಯವಿಲ್ಲ. ಬಿದ್ದಿದ್ದ ಜಾಗದಲ್ಲಿಯೇ ಅತ್ತಿತ್ತ ತಲೆ ತಿರುಗಿಸಿ ಸುತ್ತಮುತ್ತಲಿನ ವಾತಾವರಣವನ್ನು ಅವಳು ಅಂದಾಜಿಸಲು ಪ್ರಯತ್ನಿಸುತ್ತಿದ್ದಳು.
ತಲೆ ಮತ್ತು ಕೈಗಳನ್ನು ಮಾತ್ರ ಸ್ವಲ್ಪ ಕದಲಿಸಲು ಅವಳಿಗೆ ಸಾಧ್ಯವಾಗುತ್ತಿತ್ತು. ಕ್ಷಣ ಮಾತ್ರದಲ್ಲಿ ನಡೆದ ಆಘಾತಕಾರಿ ಘಟನೆಗಳಿಂದಾಗಿ ಆರಂಭದಲ್ಲಿ ಆಕೆಯ ಮೆದುಳು ಮರಗಟ್ಟಿತ್ತು ಮತ್ತು ಯಾವುದೇ ನೋವಿನ ಅರಿವಾಗುತ್ತಿರಲಿಲ್ಲ. ಆದರೆ ಸಮಯ ಕಳೆದಂತೆ ಆಕೆಗೆ ಸಂಪೂರ್ಣ ಪ್ರಜ್ಞೆ ಮರಳತೊಡಗಿತು. ಪ್ರಜ್ಞೆ ಬಂದಂತೆಲ್ಲ ನೋವಿನ ಅನುಭವ ಹೆಚ್ಚಾಗತೊಡಗಿತು. ತುಂಡಾದ ಎಡಗಾಲಿನ ಉರಿ ಮತ್ತು ಮೈಮೇಲಿನ ಗಾಯಗಳು ಅವಳ ದೈನೇಸಿ ಸ್ಥಿತಿಯನ್ನು ನೆನಪಿಸಿ ಕಣ್ಣುಗಳಲ್ಲಿ ನೀರು ತರಿಸುತ್ತಿದ್ದವು. ಮುರಿದು ಹೋದ ಮೂಳೆಗಳು ದೇಹವನ್ನೇ ನುಜ್ಜುಗುಜ್ಜು ಮಾಡುತ್ತಿದ್ದವು. ಜಜ್ಜಿದ ಬಲಗಾಲಿನ ಮೊಣಕಾಲಿನ ಚಿಪ್ಪು ನರಕ ಯಾತನೆಗಳು ತೋರಿಸುತ್ತಿತ್ತು. ಇನ್ನು ಎಡಗಾಲು ಸಂಪೂರ್ಣವಾಗಿ ತುಂಡಾಗಿ ಹೋಗಿದ್ದರಿಂದ ಆಕೆಗೆ ಕದಲಲು ಸಾಧ್ಯವಾಗದೆ ಹಾಗೆಯೇ ಬಿದ್ದಿದ್ದಳು. ಆಕೆಯ ಆ ನೋವನ್ನು ಕೇವಲ ಊಹಿಸಿಕೊಳ್ಳಲು ಮಾತ್ರ ಸಾಧ್ಯ. ಗಾಢವಾದ ಕತ್ತಲೆಯಲ್ಲಿ ಆ ನಿರ್ಜನ ಪ್ರದೇಶದಲ್ಲಿ ಕೇವಲ ರೈಲುಗಳ ಓಟಾಟದ ಹೊರತು ಬೇರೇನೂ ಇರಲಿಲ್ಲ. ಸ್ವಲ್ಪ ಸಮಯದ ನಂತರ ಧೈರ್ಯ ತಂದುಕೊಂಡ ಅರುಣಿಮಾ ನೋವಿನಿಂದ ನರಳುತ್ತಾ ಕಾಪಾಡಿ ಎಂದು ಕಿರುಚತೊಡಗಿದಳು. ಹಾಗೆ ಕಿರುಚಿದ್ದರಿಂದ ಅವಳಲ್ಲಿ ಆಯಾಸ ಹೆಚ್ಚಾಯಿತು. ಅತಿಯಾದ ರಕ್ತಸ್ರಾವದಿಂದಾಗಿ ದೇಹವು ನಿಶ್ಶಕ್ತಿಗೊಂಡು ಬಳಲಿತು. ಸ್ವಲ್ಪ ಸಮಯದ ನಂತರ ಬಾಯಿ ಕೂಡ ಒಣಗಿ ಮಾತು ಹರಡದಂತಾಯಿತು. ಗಂಟಲಿನಿಂದ ಸಣ್ಣ ಮೂಲುಗುವ ಧ್ವನಿ ಮಾತ್ರ ಬರುತ್ತಿತ್ತು. ತನ್ನ ಮುರಿದ ಕಾಲಿನಿಂದ ಬೇರ್ಪಟ್ಟ ಮಾಂಸದ ತುಂಡುಗಳಿಗಾಗಿ ಇಲಿಗಳು ಮುತ್ತಿಕೊಳ್ಳುತ್ತಿರುವುದನ್ನು ಅವಳು ಕಣ್ಣಾರೆ ನೋಡುತ್ತಿದ್ದಳು. ಅಂಥ ವಿಪತ್ಕರ ಪರಿಸ್ಥಿತಿಯಲ್ಲಿ ಯಾರಾದರೂ ಒಬ್ಬರು ತನ್ನನ್ನು ನೋಡದೇ ಇರಲಾರರು ಎಂದು ಅವಳು ಭಾವಿಸಿದ್ದು ಬಹುಶಃ ಅತ್ಯಾಸೆಯೇ ಇರಬಹುದು. ಅದಕ್ಕಿಂತ ಮಿಗಿಲಾದ ನರಕ ಬೇರೆ ಯಾವುದಿರುತ್ತದೆ ಹೇಳಿ? ಆದರೆ ವಿಧಿಯ ಬರಹವೇ ಬೇರೆಯಾಗಿತ್ತು. ಒಂದು ಕ್ಷಣವೂ ಒಂದು ಯುಗದಂತೆ ಭಾಸವಾಗುತ್ತಿರಲು ಅದೆಷ್ಟು ಗಂಟೆಗಳು ಕಳೆದವೋ ಅರುಣಿಮಾಗೆ ತಿಳಿಯಲಿಲ್ಲ. ಸುಮಾರು 40ರಿಂದ 50 ರೈಲುಗಳು ಆಕೆಯ ಕಾಲಿನ ಮೇಲೆಯೇ ಹಾದು ಹೋದವು. ಹಳಿಗಳ ಮೇಲೆ ಏಳುತ್ತಿದ್ದ ಧೂಳು, ಪ್ರಯಾಣಿಕರ ಮಲಮೂತ್ರ ವಿಸರ್ಜನೆ, ಕಬ್ಬಿಣದ ಹಳಿಗಳ ಮೇಲೆ ಲೋಹದ ಚಕ್ರಗಳ ಕರ್ಕಶ ಶಬ್ದಗಳು. ಇವುಗಳ ನಡುವೆ ಅವಳು ಅಲ್ಲಿ ಆ ರಾತ್ರಿಯನ್ನು ಹೇಗೆ ಕಳೆದಳು. ಮೆಲ್ಲನೆ ಸೂರ್ಯೋದಯವಾಯಿತು. ಅಚ್ಚರಿಯ ವಿಷಯವೆಂದರೆ ಅರುಣಿಮಾ ಇನ್ನೂ ಪ್ರಜ್ಞೆಯಲ್ಲಿದ್ದಳು. ಆಕೆಯ ಆ ಧೈರ್ಯವೇ ಅವಳನ್ನು ಕಾಪಾಡಿತೇನೋ? ಮುಂಜಾನೆ ಗ್ರಾಮಸ್ಥರು ಶೌಚಕ್ಕಾಗಿ ಆ ಕಡೆ ಬರುವವರೆಗೂ ಆಕೆ ಯಾರಾದರೂ ಮನುಷ್ಯರು ಬರಬಹುದು ಎಂದು ಕಾಯುತ್ತಲೇ ಇದ್ದಳು. ಅಲ್ಲಿಗೆ ಬಂದ ರೈಲ್ವೆ ಸ್ಟೇಷನ್ ಅಧಿಕಾರಿಗಳು ರೈಲು ಡಿಕ್ಕಿ ಹೊಡೆದು ಭಯಂಕರವಾದ ಗಾಯಗಳಾಗಿರುವುದರಿಂದ ಆಕೆ ಬದುಕುವ ಅವಕಾಶವೇ ಇಲ್ಲ ಎಂದು ಭಾವಿಸಿದ್ದರು. ಅವಳೊಂದಿಗೆ ಪಿಂಟು ಎಂಬುವವರು ಸಾಕಷ್ಟು ವಾಗ್ವಾದ ನಡೆಸಿದರು. ಆದರೂ ಅಧಿಕಾರಿಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಕೊನೆಗೆ ಅವರೇ ಆಕೆಯನ್ನು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದರು. ಅಲ್ಲಿನ ವೈದ್ಯರು ಆಕೆಯ ದೇಹದ ಗಾಯಗಳನ್ನು ಪರೀಕ್ಷಿಸಿ ಸೋಂಕು ಅಂದರೆ ಇನ್ಫೆಕ್ಷನ್ ಹರಡುವ ಸಾಧ್ಯತೆ ಹೆಚ್ಚಿರುವುದರಿಂದ ಕಾಲನ್ನು ಮೊಣಕಾಲಿನವರೆಗೆ ತೆಗೆಯಲೇಬೇಕು, ಆಂಪ್ಯುಟೇಟ್ ಎಂದು ನಿರ್ಧರಿಸಿದರು. ಆದರೆ ಶಸ್ತ್ರಚಿಕಿತ್ಸೆ ಆರಂಭಿಸಲು ಆಸ್ಪತ್ರೆಯಲ್ಲಿ ಅಗತ್ಯವಿದ್ದಷ್ಟು ಅರಿವಳಿಕೆ ಅಂದರೆ ಮದ್ದು ಇರಲಿಲ್ಲ. ಬೇರೆ ಆಸ್ಪತ್ರೆ ಅಲ್ಲಿಂದ ಬಹಳ ದೂರವಿತ್ತು. ಒಂದು ವೇಳೆ ಅಲ್ಲಿಗೆ ಕರೆದೊಯ್ಯುವ ಪ್ರಯತ್ನ ಮಾಡಿದರೂ ಆ ಪ್ರಯಾಣದ ಸಮಯವನ್ನು ತಡೆದುಕೊಳ್ಳುವ ಸ್ಥಿತಿಯಲ್ಲಿ ಆಕೆ ಇರಲಿಲ್ಲ. ಆಗ ಅರುಣಿಮಾವರೇ ಧೈರ್ಯವಾಗಿ, ಇಡೀ ರಾತ್ರಿ ನಾನು ಅನುಭವಿಸಿದ ನರಕಯಾತನೆಗೆ ಇದು ಮುಂದುವರಿದ ಭಾಗವಷ್ಟೇ, ಇದಕ್ಕಿಂತ ಹೆಚ್ಚಿನ ನೋವೇನೂ ಆಗದು ಎಂದು ಹೇಳಿ ವೈದ್ಯರಿಗೆ ಶಸ್ತ್ರಚಿಕಿತ್ಸೆ ಮಾಡಲು ಪ್ರೋತ್ಸಾಹಿಸಿದರು. ಆಕೆಗೆ ರಕ್ತವನ್ನು ಏರಿಸುತ್ತಲೇ ಅರಿವಳಿಕೆ ಇಲ್ಲದೆಯೇ ಶಸ್ತ್ರಚಿಕಿತ್ಸೆಯನ್ನು ಮುಂದುವರಿಸಿದರು. ಅಷ್ಟರಲ್ಲಿ ಪೊಲೀಸರು ಅಲ್ಲಿಗೆ ತಲುಪಿ ಆಕೆಯನ್ನು ವಿಚಾರಣೆ ನಡೆಸತೊಡಗಿದರು. ಅತಿ ವೇಗವಾಗಿ ಚಲಿಸುತ್ತಿದ್ದ ರೈಲಿನಿಂದ ಒಬ್ಬ ಯುವತಿಯನ್ನು ಹೊರಕ್ಕೆ ಎಸೆದಿದ್ದಾರೆ ಎಂಬ ಸುದ್ದಿ ಉತ್ತರ ಪ್ರದೇಶ ರಾಜ್ಯದಲ್ಲಿ ಮಾತ್ರವಲ್ಲದೆ ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿತು. ರಾಜ್ಯ ಸರ್ಕಾರ ಮಾತ್ರವಲ್ಲದೆ ಕೇಂದ್ರ ಸರ್ಕಾರವು ಈ ಘಟನೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿತು. ಪೊಲೀಸರ ವಿಚಾರಣೆಯ ಸಮಯದಲ್ಲಿ ಅರುಣಿಮಾ ಅವರ ಬಗ್ಗೆ ಕೆಲವು ಆಶ್ಚರ್ಯಕರ ವಿಷಯಗಳು ಬೆಳಕಿಗೆ ಬಂದವು. ಯುಪಿಯ ಲಖನೌದಲ್ಲಿ 1988ರಲ್ಲಿ ಅಥವಾ ಪಠ್ಯದ ಪ್ರಕಾರ 1989ರಲ್ಲಿ ಜನಿಸಿದ ಅರುಣಿಮಾ ಸಿನ್ಹಾ ತನ್ನ 3ನೇ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡಿದ್ದರು. ಬಾಲ್ಯದಿಂದಲೂ ಅಪ್ಪ ಅಮ್ಮ ಬೆಳೆಸಿದ ಆ ಧೈರ್ಯವೇ ಆಕೆಯನ್ನು ಆ ದುರುಳಲ ವಿರುದ್ಧ ಹೋರಾಡುವಂತೆ ಮಾಡಿತು. ಆ ಹೋರಾಟದ ಕಿಚ್ಚೆ ಆಕೆಯನ್ನು ಆ ರಾತ್ರಿ ಇಡೀ ಬದುಕಿರುವಂತೆ ಮಾಡಿತು. ಅಂತಹ ದೈನೇಸಿ ಸ್ಥಿತಿಯಲ್ಲೂ ಆಕೆಗೆ ಉಸಿರು ನೀಡಿದ್ದು ಅದೇ ಧೈರ್ಯ. ಕ್ರೀಡೆಯನ್ನು ತನ್ನ ವೃತ್ತಿಯನ್ನಾಗಿ ಮಾಡಿಕೊಳ್ಳಬೇಕೆಂದು ಬಯಸಿದಾಗ ಆಕೆಯ ಸೋದರಮಾವ ಓಂ ಪ್ರಕಾಶ್ ಅವರ ಸಲಹೆಯಂತೆ ಆಕೆ ಪ್ಯಾರಾಮಿಲಿಟರಿ ಫೋರ್ಸ್ ಸೇರಲು ಪ್ರಯತ್ನಿಸಿದಳು. ದೇಶದ ಗಡಿಯಲ್ಲಿ ಸೈನ್ಯವು ದೇಶವನ್ನು ಕಾಯುತ್ತದೆ, ಆದರೆ ಇಂಥ ವಿಶೇಷ ಪಡೆಗಳು ದೇಶದ ಒಳಗಿನ ಜನರಿಗೆ ರಕ್ಷಣೆ ನೀಡುತ್ತವೆ. ಗಡಿ ಗ್ರಾಮಗಳ ಜನರಿಗೆ ನೆರೆಹೊರೆಯ ದೇಶಗಳ ಸೈನಿಕರಿಂದ ರಕ್ಷಣೆ ನೀಡುವ ಅಂಥ ವಿಶೇಷ ರಕ್ಷಣಾ ಪಡೆಗೆ ಸೇರುವುದು ಅರುಣಿಮಾಗೆ ಅಷ್ಟು ಸುಲಭವಾಗಿರಲಿಲ್ಲ. ಕೊನೆಗೂ ಸಾಧಿಸಿದರೂ ಆಕೆಯ ಜನ್ಮ ದಿನಾಂಕವು ದಾಖಲೆಗಳಲ್ಲಿ ತಪ್ಪಾಗಿ ನಮೂದಾಗಿದ್ದರಿಂದ ಆಕೆಯ ನೇಮಕಾತಿಯನ್ನು ತಿರಸ್ಕರಿಸಲಾಯಿತು. ಅದನ್ನು ಸರಿಪಡಿಸಿಕೊಳ್ಳಲು ಹಲವು ತಿಂಗಳುಗಳ ಕಾಲ ನಿರಂತರ ಹೋರಾಟ ನಡೆಸಿದ ನಂತರ ಆಕೆ ಲಖನೌದಿಂದ ದೆಹಲಿಗೆ ಪ್ರಯಾಣ ಬೆಳೆಸಿದಳು. ಆದರೆ ಆ ಒಂದು ಪ್ರಯಾಣವು ಆಕೆಯ ಕನಸುಗಳನ್ನೇ ಅಳಿಸಿ ಹಾಕಿತು.
ಆಕೆ ರಾಷ್ಟ್ರಮಟ್ಟದ ಕ್ರೀಡಾಪಟು ಎಂದು ತಿಳಿದ ಮೇಲೆ ಆಕೆಯನ್ನು ಸ್ಥಳೀಯ ಆಸ್ಪತ್ರೆಯಿಂದ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ವರ್ಗಾವಹಿಸಲಾಯಿತು. ಆಕೆಯ ಚಿಕಿತ್ಸೆಯ ವೆಚ್ಚವನ್ನು ಸರ್ಕಾರವೇ ಭರಿಸಿತು ಮತ್ತು 2 ಲಕ್ಷ ರೂಪಾಯಿಗಳ ಪರಿಹಾರ ಹಾಗೂ ಸರ್ಕಾರಿ ಉದ್ಯೋಗವನ್ನು ಘೋಷಿಸಿತು. ಇದೇ ಸಮಯದಲ್ಲಿ ಆಕೆಯ ಮೇಲೆ ಕೆಲವು ಅಪಪ್ರಚಾರಗಳು ನಡೆದವು. ಆಕೆ ಟಿಕೆಟ್ ಇಲ್ಲದೆ ಪ್ರಯಾಣಿಸುತ್ತಿದ್ದಳು, ಟಿಟಿಇಯಿಂದ ತಪ್ಪಿಸಿಕೊಳ್ಳಲು ರೈಲಿನಿಂದ ಜಿಗಿದಳು ಎಂದು ಕೆಲವರು ಆರೋಪಿಸಿದರು. ಒಂದು ವೇಳೆ ರೈಲಿನಿಂದ ಎಸೆದಿದ್ದರೂ ಅಥವಾ ಮತ್ತೊಂದು ರೈಲು ಡಿಕ್ಕಿ ಹೊಡೆದಿದ್ದರೂ ಆಕೆ ಹೇಗೆ ಬದುಕಲು ಸಾಧ್ಯ ಎಂದು ಹೀಯಾಳಿಸಿದರು. ದೇಹಕ್ಕೆ ತಗುಲಿದ ಏಟುಗಳಿಗಿಂತ ಇಂತಹ ಮಾತುಗಳೇ ಆಕೆಗೆ ಹೆಚ್ಚು ನೋವುಂಟು ಮಾಡಿದವು. ಆದರೆ ಆಕೆ ಲಕ್ನೋ ರೈಲ್ವೆ ನಿಲ್ದಾಣದಲ್ಲಿ ಟಿಕೆಟ್ ಖರೀದಿಸುತ್ತಿರುವ ದೃಶ್ಯವು ಸಿಸಿಟಿವಿ ಕ್ಯಾಮೆರಾದಲ್ಲಿ ದಾಖಲಾಗಿತ್ತು. ಇದರಿಂದ ಆಕೆಯ ಮೇಲಿನ ಆರೋಪಗಳು ಸುಳ್ಳೆಂದು ಪೊಲೀಸರು ಸ್ಪಷ್ಟಪಡಿಸಿದರು. ಇದರೊಂದಿಗೆ ಸತ್ಯವೇನೆಂದು ಜನರಿಗೆ ತಿಳಿಯಿತು. ಏಮ್ಸ್ ಆಸ್ಪತ್ರೆಯಲ್ಲಿದ್ದಾಗಲೇ ಆಕೆ ಎವರೆಸ್ಟ್ ಪರ್ವತವನ್ನೇರುವ ಕುರಿತಾದ ಒಂದು ಲೇಖನವನ್ನು ಓದಿದಳು. ಶಿಖರವನ್ನು ತಲುಪಲು ಇರುವ 10 ಹಂತಗಳ ಬಗ್ಗೆ ತಿಳಿದುಕೊಂಡಳು. 15ನೆಯ ಮಾರ್ಗವನ್ನು ಮಾತ್ರ ಇದುವರೆಗೂ ಯಾರೂ ಹುಡುಕಲು. ಅರುಣಿಮಾ ಸಿನ್ಹಾ ಪರ್ವತ ಶಿಖರವನ್ನೇರಿ ಸಾಧನೆ ಮಾಡಿದರು. ಆ ಮೂಲಕ ಮೌಂಟ್ ಎವರೆಸ್ಟ್ ಅಧಿರೋಹಿಸಿದ ಮೊದಲ ಭಾರತೀಯ ದಿವ್ಯಾಂಗ ಮಹಿಳೆ ಎಂಬ ಕೀರ್ತಿಗೆ ಪಾತ್ರರಾದರು. ಆಕೆಯ ಅಚಲವಾದ ದೀಕ್ಷೆ ಮತ್ತು ಸಾಹಸವನ್ನು ಮೆಚ್ಚಿ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ಈಗ ಅವರು ಡಾಕ್ಟರ್ ಅರುಣಿಮಾ ಸಿನ್ಹಾ. ಇಷ್ಟಕ್ಕೆ ನಿಲ್ಲದ ಅವರು ವಿಶ್ವದ 7 ಅತಿ ಎತ್ತರದ ಪರ್ವತ ಶಿಖರಗಳನ್ನು ಅಧಿರೋಹಿಸಿದ ಮೊದಲ ದಿವ್ಯಾಂಗ ಮಹಿಳೆಯಾದರು. ಪ್ರಪಂಚದ ಪ್ರತಿ ಶಿಖರದ ಮೇಲೆ ಅರುಣಿಮಾ ಸಿನ್ಹಾ ತಾವು ಹುಟ್ಟಿದ ಮಣ್ಣಿನ ಹೆಮ್ಮೆಯ ಸಂಕೇತವಾದ ಭಾರತದ ತ್ರಿವರ್ಣ ಧ್ವಜವನ್ನು ಸಗರ್ವವಾಗಿ ಹಾರಿಸಿದರು. ಜೊತೆಗೆ ತಾವು ಹೋದಲ್ಲೆಲ್ಲ ತಮ್ಮೊಂದಿಗೆ ಕೊಂಡೊಯ್ದಿದ್ದ ಸ್ವಾಮಿ ವಿವೇಕಾನಂದರ ಭಾವಚಿತ್ರವನ್ನು ಪ್ರದರ್ಶಿಸಿದರು. ಉಕ್ಕಿನ ನರಗಳು ಮತ್ತು ಕಬ್ಬಿಣದ ಸ್ನಾಯುಗಳನ್ನು ಹೊಂದಿರಬೇಕು ಎಂಬ ವಿವೇಕಾನಂದರ ಕರೆಗೆ ಅವರು ನಿಜವಾದ ಸಾಕಾರ ರೂಪದಂತಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ.